ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳನ್ನು ನೋಡ್ಬೋದು. ಮಕ್ಕಳ ಬುದ್ಧಿ ಬೆಳೆಸುವ ಶಿಕ್ಷಕರು ಮಕ್ಕಳ ಕತೆ ಹೇಳಿ ನಿಂಗಣ್ಣ ರೋಗಿ. ಮಳ್ಳಿ ಯಡ್ರಾಮಿ ತಾಲೂಕಿನ ಮಳ್ಳಿ ಮಕ್ಕಳ ಸಾಹಿತ್ಯ ಪ್ರಸ್ತುತ ಉತ್ತಮ ಕಥೆಗಳ ರೂಪದಲ್ಲಿ ಈ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಸಮೃದ್ಧಿಗೊಳಿಸಲು ಮಕ್ಕಳ ಕಥೆಗಳು ಪೂರಕವಾಗುತ್ತವೆ ಎಂದು ಜಿಲ್ಲಾ ಆದರ್ಶ ಶಿಕ್ಷಕ ನಿಂಗಣ್ಣ ರೋಗಿ ಹೇಳಿದರು. ತಾಲೂಕಿನ ಕೊಂಡಗುಳಿಯಲ್ಲಿ ಕಲಿಕಾ ಹಬ್ಬ ಮಕ್ಕಳಿಂದ ಕಥೆ ಹೇಳುವ ಸಂಭ್ರಮ ಸಮೂಹ ಸಂಪನ್ಮೂಲ ಕೇಂದ್ರ ಮಳ್ಳಿ ಕ್ಲಸ್ಟರ್ ಮಟ್ಟದ FLN ಆಧಾರಿತ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಶಬ್ದಮಣಿ ದರ್ಪಣ ಗ್ರಂಥವನ್ನು ನಾಡಿಗೆ ನೀಡಿದ ಕೇಶಿರಾಜ್ ಪಾವನ್ ನೆಲದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಅವರು ಕಥೆ ಹೇಳುವ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಮಕ್ಕಳ ಕಥೆಯ ಮೂಲಕ ಮಕ್ಕಳ ಬೌದ್ಧಿಕ ಹಾಗೂ ನೈತಿಕ ಶಕ್ತಿಯನ್ನು ಸ್ಫೂರ್ತಿಯುತಗೊಳಿಸಲು ಮಕ್ಕಳ ಕಥೆಗಳು ಮಕ್ಕಳಿಗೆ ಸಮರ್ಥಿಸುತ್ತವೆ ಎಂದರು. ಶಿಕ್ಷಕ ಶರಣು ನಾಗೂರ್ ಮಾತನಾಡಿ, ಮಕ್ಕಳ ಕಥೆಯಲ್ಲಿ ಸೃಜನಾತ್ಮಕ ಕಥೆ ಮಕ್ಕಳಿಗೆ ಹೇಳುವಿಕೆ ಮೂಲಕ ಸಮಸ್ಯೆಗಳು ಪರಿಹರಿಸುವ ಕೌಶಲ್ಯಗಳು ಮತ್ತು ಅಭಿವೃದ್ಧಿಶೀಲ ಮತ್ತು ಗ್ರಹಿಸಲು ಭಾಷಾ ಕೌಶಲ್ಯಗಳನ್ನು ಕಥೆಗಳ ಮೂಲಕ ಜೀವನದಲ್ಲಿ ಉತ್ತಮ ಆಚಾರ ವಿಚಾರ ಮಕ್ಕಳಲ್ಲಿ ವಿಷಯ ಶಿಕ್ಷಕರಲ್ಲಿ ಕಲಿಸಬೇಕು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಕಾರ್ಯಾಲಯದ CRP ಪ್ರಶಾಂತ್ ಕುನ್ನೂರ್ ಮಾತನಾಡಿ, ಮಕ್ಕಳಿಗೆ ಕಥೆಗಳು ಮತ್ತು ಉತ್ತಮ ಚಟುವಟಿಕೆಗಳೊಂದಿಗೆ ಸತ್ಯದ ಪ್ರಾಮುಖ್ಯತೆಯ ಬಗ್ಗೆ ಮಕ್ಕಳಿಗೆ ಕಲಿಸಿರಿ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಕಾರ್ಯಾಲಯದ ಎಲ್ಲ ಅಧಿಕಾರಿಗಳು ಮತ್ತು ವಿವಿಧ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳಿಗೂ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಮಳ್ಳಿ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯ ಗುರುಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಚಿತ್ರದಲ್ಲಿ ಪದ್ಮರಾಜ್ ಬಿರಾದಾರ್, ಗೊಲ್ಲಾಳಪ್ಪ ಶಿಕ್ಷಕರು ಹಾಗೂ ಮಕ್ಕಳು ಇದ್ದರು. ವರದಿಯನ್ನು ವಿನಯಕುಮಾರ್ B. ಅಗಸರ್, ತಾಲೂಕು ಸಿಂದಗಿ, ಜಿಲ್ಲಾ ವಿಜಯಪುರ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು.